ಎಂಡಿಎ ವ್ಯಾಪ್ತಿಯಲ್ಲಿ ಸಸಿ ನೆಡೋ ಕಾರ್ಯಕ್ರಮ ಕುರಿತು ಪರಿಶೀಲನಾ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಈ ವರ್ಷ ನಗರದಲ್ಲಿ 64,000 ಸಸಿಗಳನ್ನು ನೆಡುವಂತ ಗುರಿ ಹೊಂದಲಾಗಿದ್ದು, ಇದುವರೆಗೆ ನಿಯಮಾನುಸಾರ ಸಸಿ ನೆಡುವಂತ ಕಾರ್ಯ ನಡೆದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದಂತಹ ಸಚಿವರು ಇನ್ನು ಮುಂದೆ ಯಾವುದೇ ನಿಯಮ ಉಲ್ಲಂಘನೆಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈವರೆಗೆ ನೆಟ್ಟಂತಹ ಲಕ್ಷಾಂತರ ಸಸಿಗಳಿಗೆ ಸಮರ್ಪಕ ಲೆಕ್ಕವೇ ಇಲ್ಲ ಎಂದು ತರಾಟೆಗೆ ತೆಗೆದುಕೊಂಡ ಅವರು, ಗಿಡ ನೆಡುವಂತಹ ಕಾರ್ಯಕ್ರಮ ಕೇವಲ ಕಾಗದದಲ್ಲೇ ಉಳಿಬಾರದು, ನಿಜವಾಗ್ಲೂ ಸಸಿ ನೆಟ್ಟು ಅವುಗಳನ್ನು ಉಳಿಸುವಂತ ಕೆಲಸ ಆಗಬೇಕು ಅಂತ ಸೂಚನೆ ನೀಡಿದ್ದಾರೆ. ಇನ್ನು ಸಸಿಗಳನ್ನ ಮಳೆಗಾಲದಲ್ಲಿ ನೆಡದೆ ಇನ್ಯಾವಾಗ ನೆಡ್ತೀರಾ? ಮೇ ತಿಂಗಳಿನಿಂದ ಏನ್ ಮಾಡ್ತಾ ಇದ್ರಿ? ಇನ್ನು ಮಳೆಗಾಲದ ದಿನಾಂಕ ನೀವು ಹುಟ್ಟಿದಂತ ಮೇಲೆ ಅದು ಬದಲಾಗುತ್ತಾ ಅಂತ ಅಧಿಕಾರಿಗಳನ್ನ ಪ್ರಶ್ನಿಸಿ ಖಡಕ್ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಮಳೆಗಾಲದಲ್ಲಿ ನೆಡದೆ ಯಾವಾಗ ನೆಡ್ತೀರಿ? ಮೇಯಿಂದ ಏನ್ ಮಾಡ್ತಾ ಇದ್ದೀರಿ ನೀವು? ಏನ್ರಿ ಮಾಡ್ತಾ ಇದ್ದೀರಿ ಮೇಯಿಂದ? ಸ್ವಾಮಿ ನಾಲ್ಕವರು ಏನ್ ಮಾಡ್ತಾ ಇದ್ರಿ ಮೇಯಿಂದ? ಮಳೆ ವರ್ಷಕ್ಕೆ ಮಳೆ ಏನ್ ಮೇಡಮ್? ವರ್ಷಕ್ಕೆ ಮಳೆಗಾಲ ಚೇಂಜ್ ಆಗುತ್ತಾ ಮೇಡಮ್? ಜೂನ್ ತಿಂಗಳಲ್ಲಿ ಮಾನ್ಸೂನ್ ಬರುತ್ತೆ ಅನ್ನೋದು ಎಷ್ಟು ಮಿಲೇನಿಯಂಗಳಿಂದ ಫಿಕ್ಸ್ ಆಗಿದೆ ಮೇಡಮ್. ಏನ್ರಿ ನೀವು ಹುಟ್ಟಿದ ಮೇಲೆ ಏನಾದ್ರು ಡೇಟ್ ಚೇಂಜ್ ಆಗ್ತಾ ಇದೆಯಾ ಪ್ರತಿ ವರ್ಷ? ಗೊತ್ತಿರ್ಲಿಲ್ವಾ ನಿಮ್ಗೆ? ಇನ್ನೇನ್ ಕೆಲಸ ಆದ್ರೂ ಏನ್ ನಿಮ್ದು? ಮೇ ತಿಂಗಳಿಂದ ಏನು ಮಾಡ್ತಾ ಇದ್ರಿ? ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಇಂದ ಆರಂಭ ಆಗಿದೆ. ಬಜೆಟ್ ಪ್ರೆಸೆಂಟೇಷನ್ ಯಾವ ಡೇಟ್ಗೆ ಮಾಡಿದೀರಾ ಸ್ವಾಮಿ? ನಾರ್ತ್ ಅಲ್ಲಿ ಮಾರ್ಚ್ 26 ಅಲೋಕೇಶನ್ ಅವತ್ತು ಇಂಡಿಕೇಟ್ ಮಾಡಿದೀರಾ? ಆಮೇಲೆ ಏನ್ ಮಾಡ್ತಾ ಇದ್ರು? ಮಾರ್ಚ್ ಹಂಗಾದ್ರೆ ಏಪ್ರಿಲ್ ಇಂದ ಏನ್ ಮಾಡ್ತಾ ಇದ್ರಿ ಇವರು? ಮೇ ಎಂಡಿಗೆ ಮಾಡಿದ್ವಿ ಸರ್. ಮೇ 25 ಆ ಹಿಂದೆ ಡಾಲೇಶ್ ಅಂತ ಅವರಿದ್ರು ಎಸ್ಎಫ್ ಆಗಿ, ಇವರು ರೀಸೆಂಟ್ ಆಗಿ ಮೇ ಬಂದಿದ್ದಾರೆ. ಎಲ್ಲ ಇದು ನೋಡ್ತೀವಿ ಮಾಡ್ತೀವಿ.